ಪಾರು ಪಾರು ಇದಕ್ಕ ರಾಜೇಶಿಟ್ ಅಂತಾರ. ಮಡಿಕೇರಿ ಒಳಗ ಫೇಮಸ್ ಇದು. ನನಗೂ ಗೊತ್ತೈತೆ ಆಡ್ರಿ, ನನಗೂ ಓದಾಕ್ ಬರ್ತೈತಿ. ನೀವೇನ್ ಹೇಳೋದ್ ಬೇಕಾಗಿಲ್ಲ. ನಿನಗೇನಾತ? ನಾನ್ ಎಂತ ಚಂದ ಹೇಳಾಕತ್ತೀನಿ, ನೀ ನೋಡಿದ್ರ ಟಿಸ್ ಪಸ್ ಅಂತ ಚಲೋ ಮಾಡಿದಿಲ್ಲ. ಏನಾತ? ಬಸ್ನ್ಯಾಗ ಬರೋದಾಗ ಎಷ್ಟು ಚಂದ ಇದ್ದು, ಈಗೇನಾತು ಮಾರಯ್ಯ? ಮಕ ಹಿಂಗತಿ ಮಾಡಕ್ ಹೋಗ್ಬೇಡ, ನಮ್ಗ ಬರೋಬ್ಬರಿ ಅನ್ಸಂಗಿಲ್ಲ. ಈ ಮಕ ನೋಡಿದ್ರ ನನ್ಗೆ ಏನಾತ ನೆನಪಾಗತ್ ಗೊತ್ತನ? ಬದಾಮ್ಯಾಗ ಇಂತ ನಿನ್ನಂತ ಮಕ್ಕದನಗ ಅವು ಗುದುಗಂತಾರಲ್ಲ, ಅವು ಮಕ ಹಿಂಗ ಮಾಡಿ ಕುಂತಿರ್ತಾವ. ಹೋಗ್ತುರ್ ಮಕ ಹಿಂಗ ಕೆಂಪಾಗಿರ್ತೈತಿ. ಗುದುಗನ್ ಮಕ ಆಗೈತಿ ಮಾರಯ್ಯ, ನಿನ್ನ ಮಕ ನೋಡಕ್ ಆಗವಲ್ದು. ರೀ ನನ್ನ ಗುದುಗನಕತ್ತೀರನ? ನಿಮ್ಮನ್ನ ಮತ್ತೆ ನೋಡಿಲ್ಲ. ಗುದುಗ ಹೆಂಗ ಬಂದು ತಲೆ ಮೇಲೆ ಜಿಗಿತಿದ್ಲ ಹಂಗ ಜಿಗಿದು ಬಿಡ್ತೀನಿ ಮತ್ತೆ ನಿಮಗ. ನೋಡ್ರಿ ಮತ್ತ. ಶಾಂತಿ 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 ಶಾಂತಿಯಿಂದ ಇರಬೇಕು. ನೋಡಿಲೆ ಶಾಂತತೆಯನ್ನು ಕಾಪಾಡಿ ಅಂತ ಹೇಳಿ ಬರ್ದಿದಾರ. ಆದ್ರೆ ನೀ ಏನ್ ಮಾಡಕತ್ತಿ? ನೀನ್ ಕಿರ್ಚಾಡಕತ್ತಿ. ನಾವು ಎದಕ್ ಬಂದಿವಿ? ಹನಿಮೂನಕ್ ಬಂದಿವಿ, ಹನಿಮೂನಕ್ಕ. ನೋಡಿ ಇದನ್ನ ನೋಡಿದ್ರೆ ಸಿಟ್ಟು ಮಾಡ್ಕೋಬೇಕು ಅನಸ್ತತಿ. ಆ ತಂಪಾದ ವಾತಾವರಣ ಹೆಂಗೈತಿ. ನಾವಿಬ್ರು ರೊಮ್ಯಾನ್ಸ್ ಮೂಡ್ನ್ಯಾಗ ಇರ್ಬೇಕು. ಅದು ಬಿಟ್ಟು ನೀನ್ ನೋಡಿದ್ರ ಹೆಂಗ್ರಿ ಮೂಡ್ನ್ಯಾಗದಿಯಲ್ಲ ಪಾರು. ನಾನು ಕರೆಕ್ಟ್ ಆಗಿ ಇದ್ದೆ. ಈ ತರ ಸಿಟ್ಟಿಗೆ ಹೇಳುವಂಗ್ ಮಾಡಿದ್ ನೀವ. ಎದಕ್ಕೋಮಾರಿ ಎದಕ್ ಸಿಟ್ ಮಾಡ್ಕೊಂಡಿ? ನೀ ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ ಪಾರು. ಅಲ್ಲಿಂದ ಇಲ್ಲಿಗೆ ಹನಿಮೂನಿಗೆ ಅಂತ ಬಂದಿವಿ, ನೀ ನೋಡಿದ್ರ ಹಿಂಗ್ ಮಕ ಉಬ್ಬಿಸ್ಕೊಂಡು ನಿಂತಿಯಲ್ಲ ಪಾರು. ಏ ಪಾರು, ಹೇಳ ಪಾರು. ಅಲ್ಲ ಹನಿಮೂನಕ್ ಅಂತ ಬಂದು ನೀ ಏನ್ ಮಾಡಕತ್ತಿ ಪಾರು? ನೀವ್ ಏನ್ ಮಾಡಕತ್ತೀರಿ ಮೊದ್ಲೇ ಅದನ್ನ ಹೇಳ್ರಿ. ಮಮ್ಮಿ ಪ್ರೀತು, ಮಮ್ಮಿ ಹೊಟ್ಟಿಗೆ ಹಂಗತಿ ಹಾಯ್ ಬಾರ್ದಪ್ಪ. ಇರ್ಲಿ ಬಿಡ್ರಿ, ಏನಾಯ್ತಾ? ಸಣ್ಣ ಹುಡುಗ. ಪಪ್ಪ ಏನಾಗುತ್ತ ಮಮ್ಮಿ ಹೊಟ್ಟಿಗೆ ಆದ್ರ? ಪ್ರೀತು, ನಿಮ್ ಮಮ್ಮಿ ಹೊಟ್ಟೆಗ ಪಾಪ ಐತಿ. ಚಿನ್ನಿ ತಂಗಿ ಬರ್ತಾಳ ನಿನಗ. ಅಯ್ಯ ಚಿನ್ನಿ ತಂಗಿ ಬರುತ್ತಾ? ಅಯ್ಯ ನನಗೆ ತಂಗಿ ಬರುತ್ತೆ, ನನ್ನ ತಂಗಿ ಬರುತ್ತಾ? ಹೌದಾ ಮಮ್ಮಿ, ಚಿನ್ನಿ ತಂಗಿ ಬರುತ್ತಾ? ನನ್ನ ತಂಗಿ ಅಂದ್ರೆ ಬಾಳ ಇಷ್ಟ. ನಾ ಎತ್ಕೊಂತೀನಿ, ಆಟ ಆಡಿಸ್ತೀನಿ ತಂಗಿನ. ಆಯ್ತು, ಈಗ ಓದ್ಕೊ ಹೋಗು. ಹೊತ್ತು ಭಾಳ ಆಗೈತಿ, ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿ ಓದ್ಕೋಬೇಕಪ್ಪ. ಆಯ್ತು. ಮಮ್ಮಿ ಮಮ್ಮಿ ನಾಳೆನ ಬಂದ್ಬಿಡುತ್ತಾ ತಂಗಿ ನಿನ್ನ ಹೊಟ್ಟೆಗಿಂದ? ಇನ್ನೂ ತಂಗಿ ಬರ್ಬೇಕಂದ್ರ 6-7 ತಿಂಗಳಾಗತ್ತೆ. 6-7 ತಿಂಗಳಾದ್ಮೇಲೆ ಎತ್ಕೊಂಡು ಆಟ ಆಡ್ಸುವಂತೆ ನಿಮ್ಮ ತಂಗಿನ. ಇನ್ನೂ ಅಷ್ಟು ದಿನ ಕಾಯ್ಬೇಕಾ? ಮತ್ತ ಈ ಹೊಟ್ಯಾಗ ಇರುತ್ತಲ್ಲ, ಅದಕ್ಕೆ ಶೆಕಿ ಆಗಂಗಿಲ್ಲನ? ಮತ್ತ ಅದಕ್ಕೆ ಅಂಜಿಕ್ ಬರಂಗಿಲ್ಲನ? ಹೊಟ್ಯಾಗೆಲ್ಲ ಕತ್ಲಿರ್ತೈತಿಲ್ ಮಮ್ಮಿ. ಅಯ್ಯೋ ಏನ್ ಮಕ್ಳಪ್ಪ, ಏನೇನ್ ಕ್ವಶನ್ ಕೇಳ್ತಾನ ನೋಡ್ ನಮ್ ಪ್ರೀತು. ಹಂಗೇನ್ ಆಗಂಗಿಲ್ಲ. ಪ್ರೀತು, ಮಮ್ಮಿ ನೈನ್ ಮ್ಯಾಗಿದ್ದ ಭಾಳ ಕಾಡಿಸ್ಬಾರ್ದಪ್ಪ. ಇನ್ನ ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕು. ಯಾಕಂದ್ರ ಮಮ್ಮಿ ಹೊಟ್ಟೆಗ ಪಾಪ ಇರುತ್ತೋದಿಲ್ಲ. ಅದಕ್ಕ ಪುಟ್ಟ ಮಮ್ಮಿನ ಕಾಡಿಸ್ಬಾರ್ದು. ಕರ್ಸಂಗಿಲ್ಲ ಮಮ್ಮಿನ. ನಾ ಜಾನ್ ಮರಿಯಕ್ಕೆ ನಿನ್ ಮ್ಯಾಗಿದ್ದ ನನ್ನ ಕೆಲಸ ನಾನ ಮಾಡ್ತೀನಿ. ಅಯ್ಯೋ ಹಂಗ್ಯಾಕೆ ಹೇಳ್ತೀರಾ? ಅವ ಸ್ನಾನ ಮಾಡಂದ್ರೆ ಆಚ್ಕೊಂಡ್ ಚರಿಗೆ ಇಚ್ಕೊಂಡ್ ಚರಿಗೆ ನೀರು ಸುರ್ಕೊಂಡು ಎದ್ದು ಬಿಡ್ತಾನೆ. ಬೇಡ ಬೇಡ, ನಾ ಎಲ್ಲ ಅವಂಗ ಸ್ನಾನ ಮಾಡಿಸೋದು ಬಟ್ಟೆ ಹಾಕೋದು ಎಲ್ಲ ನಾನೇ ಮಾಡ್ತೀನಿ. ಬೇಡ ಬೇಡ ಮಮ್ಮಿ, ನಾನೇ ಮಾಡ್ಕೊತೀನಿ ಬಿಡು. ಪ್ರೀತು ಓದ್ಕೊಂಡು ನನ್ ಬಾ. ಆಯ್ತು, ನೀವು ಓದ್ಕೊರಪ್ಪ. ನೋಡಿಲೆ ಎಕ್ಸಾಮ್ನಾಗ ಎಲ್ಲಾರು ಚಂದಾಗ ಬರಿಬೇಕು. ಸಂತು ನೀ ಭಾಳ ಕಾಪಿ ಮಾಡ್ತೀಯಂತ ಟೀಚರ್ ಎಲ್ಲ ಹೇಳ್ಯಾರ. ಹೇಳ್ತೇನೆ ನೋಡು, ಕಾಪಿ ಮಾಡಿ ಬರಿಬಾರ್ದಪ್ಪ, ಓದ್ಬೇಕು. ಇಲ್ಲ ದೊಡ್ಡಪ್ಪ, ಎಲ್ಲ ಈ ಪ್ರೀತುನ ದೊಡ್ಡಪ್ಪನ ಮುಂದೆ ಹೇಳೋದು ಮಾಡ್ತೀನಿ ತಡಿ. ಏ ಪ್ರೀತು, ನೋಡು ನಿಮ್ಮ ಮಮ್ಮಿಗೆ ಇನ್ನೊಂದು ಪಾಪ ಆಗಕತ್ತೈತೆ. ಇನ್ನ ನಿಮ್ಮ ಮಮ್ಮಿ ನಿನ್ ಮರೆತು ಬಿಡ್ತಾಳ. ಹೊಸ ಪಾಪು ಬರ್ತೈತಲ್ಲ ಅದನ್ನೇ ಎತ್ಕೊಂತಾರ, ಅದನ್ನ ಪ್ರೀತಿ ಮಾಡ್ತಾರ. ನೀನು ಹೊಳ್ದ ಸತೆ ಕಡೆ ನೋಡಂಗಿಲ್ಲ, ನೀನು ಮೂಸಿನೂ ನೋಡಂಗಿಲ್ಲ. ಇಲ್ಲ ಇಲ್ಲ, ಹಂಗೇನಿಲ್ಲ. ನಮ್ಮ ಮಮ್ಮಿ ನನ್ನ ಚಂದಾಗ ನೋಡ್ಕೋತಾಳ, ನಮ್ಮ ಪಪ್ಪನ ಚಂದಾಗ ನೋಡ್ಕೋತಾನ. ಅಲ್ಲ ಸುಳ್ಳು, ನೀ ಸುಳ್ಳು ಹೇಳ್ತಿ. ಅಯ್ಯೋ ನಾನು ಯಾಕೆ ಹೇಳಿ? ನೀನ ನಿಮ್ಮ ಮಮ್ಮಿ ಸ್ವಂತ ಮಗನ ಅಲ್ಲಿ ಹೋದಿಲ್ಲ. ನಿಮ್ಮ ಮಮ್ಮಿಗೆ ಆಕಿದು ಸ್ವಂತ ಪಾಪು ಬರ್ತೈತಿ. ಅವಾಗ ನಿನ್ಯಾಕ ಎತ್ಕೊಂತಾಳ? ನಿನ್ಯಾಕೆ ಪ್ರೀತಿ ಮಾಡ್ತಾಳ ನಿಮ್ಮ ಮಮ್ಮಿ? ಬರೀ ಆ ಪಾಪು ಕೂಡ ಆಟ ಆಡ್ತಾಳ, ಆ ಪಾಪುಗ ಪ್ರೀತಿ ಮಾಡ್ತಾಳ. ನಿನ್ನ ಸ್ವಂತ ಮಮ್ಮಿ ಆಗಿತ್ತಂದ್ರ ನಿನ್ ಪ್ರೀತಿ ಮಾಡ್ತಿದ್ಲು. ಈಗ ಆಕಿಗೂ ಹೊಸ ಪಾಪು ಬರಾಕತ್ತೈತಿಲ್ಲ. ಸಂತು ಅಣ್ಣ ಹೇಳಕತ್ತಿದ್ ಕರೆಕ್ಟ್ ಐತಿ. ನಿಮ್ ಸ್ವಂತ ಮಮ್ಮಿ ಅಲ್ಲಕಿ. ನೋಡು ಆಕಿ ಹೊಟ್ಟೆಗ ಹೊಸ ಪಾಪು ಬಂದ್ಮೇಲೆ ನಿನ್ ಮಾತಾಡ್ಸಂಗೆ ಇಲ್ಲಕಿ. ಇನ್ನೊಂದು ಹೇಳ್ತಾರ, ಈಕಿ ನಮ್ಮ ಶಾಲ್ಯಾಗ ಅದಾಳಲ್ಲ ಆಕಿ ರೇಖಾ. ಆ ರೇಖಾರ ಪಪ್ಪನು ಹಿಂಗ
ಮದುವೆ ಆಗಿದ್ರು ನಿಮ್ಮ ಪಪ್ಪನ ಜೊತೆ. ಅವ್ರದ್ದು ಯಾನೇ ಪಾಪು ಆತ ಅವ್ರ ಮಮ್ಮಿ ಆಕಿನ ಹಿಂದೆಗಡೆ ಅವ್ರ ಪಾಪು ಅಂದ್ಮೇಲೆ ಹೊಡ್ಯಾಕತ್ ಬಿಟ್ಲು ಗೊತ್ತನ. ಮುಂದೆ ನಿನ್ನ ಹಿಂಗ ಹೊಡಿತಲ್ಲ ದೊಡ್ಡಮ್ಮ. ಕರೀನಾ ನಮ್ಮ ಮಮ್ಮಿನೂ ಹೊಡಿತಾಳ ನನ್ನ. ಇಲ್ಲ ನಮ್ಮ ಮಮ್ಮಿ ನನ್ನ ಬಾ ಪ್ರೀತಿ ಅದಳ, ಹಂಗೆಲ್ಲ ಮಾಡಂಗಿಲ್ಲ. ಅಯ್ಯೋ ಎಲ್ರು ಹಂಗೆ. ಅವ್ರ ಪಾಪು ಬರೋ ಮಟ ಚಂದ ನೋಡ್ಕೊಂತಾರ. ಅವ್ರ ಪಾಪು ಬಂದ್ಮೇಲೆ ಮುಗಿದೋಯ್ತು. ಹೊಡೆಯೋದು ಬಡಿಯೋದು ಬೈಯೋದು ಸ್ಟಾರ್ಟ್ ಮಾಡ್ತಾರ. ವಾವ್, ಸೋ ಬ್ಯೂಟಿಫುಲ್. ವೈನಿ ಈ ಡ್ರೆಸ್ ಭಾಳ ಚಂದ ಐತ್ರಿ. ನನಗೆ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟನ ಚೈತ್ರ. ಅದಕ್ಕಂತೇಳಿ ಈ ಡ್ರೆಸ್ ತರಿಸಿನಿ. ಕರೆ ಅಂದ್ರೆ ಚಂದ ಐತ್ಲಾ? ಭಾಳ ಚಂದ ಐತ್ರಿ ವೈನಿ. ಕರೆ ಅಂದ್ರೆ ವೈನಿ ಇಂಥ ಡ್ರೆಸ್ ನಮ್ಗೆ ಸಿಗಂಗಿಲ್ಲ. ಎಷ್ಟು ಕ್ಯೂಟ್ ಆಗಿ, ಎಷ್ಟು ಕಲರ್ ಕಾಂಬಿನೇಷನ್, ಎಷ್ಟು ಚೆನ್ನಾಗಿರೋ ಸಿಗ್ತಾವಲ್ಲ. ನನಗೂ ಈ ಥರ ಹಾಕೋಬೇಕಂತ ಆಸೆ, ಆದ್ರೆ ನಮ್ಗೆ ಸಿಗಂಗೇ ಇಲ್ಲಲ್ಲ ನಮ್ಮ ಸೈಜಿಗೆ. ಈ ಕ್ಯೂಟ್ ಡ್ರೆಸ್ ನೋಡಿ ಹೊಳೆ ಸಣ್ಣ ಪಾಪು ಆಗ್ಲೇನ ಅಂತ ಅನಿಸ್ಬಿಡ್ತೈತಿ. ಈಗ ಸಣ್ಣ ಹುಡುಗರು ಹಾಕತ್ತವ್ರು ಯಾರು? ಅಮ್ಮ ಈ ಡ್ರೆಸ್ ನೋಡ ಎಷ್ಟು ಕ್ಯೂಟ್ ಐತಿ. ವೈನಿ ಆನ್ಲೈನ್ ತರ್ಸ ಎಷ್ಟು ಚೆನ್ನಾಗೈತಲ್ಲ. ಇದನ್ನ ಯಾರಿಗೆ ತರ್ಸಿರಿ? ಅಮ್ಮ ನನಗೆ ಈ ಡ್ರೆಸ್ ಭಾಳ ಇಷ್ಟ ಆಯ್ತು. ನಾಳೆ ನನ್ನ ಹುಟ್ಟು ಮಗುಗ ಇರ್ಲಂತ ತರ್ಸೇನ್ರಿ. ನಿಮ್ಗೆ ಹಳ್ಳಮಳ ಹೇಳ್ಬೇಕು ನೋಡು. ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಸಬಾರ್ದಂತೇಳಿ ಎದಕ್ಕೆ ಗಾದಿ ಮಾಡ್ಯಾರ ಅದನ್ನ. ಆಲೆ ಒಟ್ಟು ಅರ್ಬಿ ತರಿಸಿಟ್ಟಿರಿ. ಏನು ಸ್ವಾಜ್ ಗಿಡಗಳದಿರಿ ಯವ್ವ ನೀವು. ಹೇಳಿದ್ರೆ ಅರ್ಥನ ಆಗಂಗಿಲ್ಲ. ದೊಡ್ಡರ ಮಾತು ನೀವೆಲ್ಲಿ ಕೇಳ್ತೀರಿ? ಅಮ್ಮ ಏನು ತಪ್ಪ ಆತ? ಈಗ ಎಲ್ಲರೂ ತರಿಸ್ತಾರೆ ನೋಡ್ತೀವಲ್ಲ. ಪಾಪ ಹುಟ್ಟಕ್ಕಿಂತ ಮುಂಚೆ ಎಲ್ಲ ಬಟ್ಟೆ ಅದು ತರಿಸಿರ್ತಾರ. ಹುಟ್ಟಿದ ಕೂಸಿಗೆ ಹೊಸ ಅರ್ಬಿ ಹಾಕಬಾರ್ದಂತಾರ, ಅದು ಗೊತ್ತೈತೇನ? ಹುಟ್ಟೋಕ್ಕಿಂತ ಮುಂಚೆನೂ ಬಟ್ಟೆ ತರಬಾರ್ದು. ಯಾಕೆ ಹುಟ್ಟಿನ ತರಕ್ಕೆ ಬರಂಗಿಲ್ಲನು? ಏನು ಹೇಳಿದ್ರು ಆಟ. ಮತ್ತು ಅದಕ್ಕೆ ಖುಷಿನು ಏನು ಎತ್ತು ಯಾಕೆ ತರಬಾರ್ದು, ಏನು ತರಬಾರ್ದು. ಎಲ್ಲದಕ್ಕೂ ಅಮ್ಮ ಬರೀ ಹಿಂಗೆ ಮಾಡ್ತಾರ. ಸಾರಿ ಅಮ್ಮ, ಇನ್ನೊಂದ್ಸತಿ ತರ್ಸಲ್ಲ ಬಿಡ್ರಿ. ಗೊತ್ತಿದ್ದು ತರ್ಸಿಯೋ ಗೊತ್ತಿಲ್ಲಾರ್ದ ತರ್ಸಿಯೋ ನನಗೆ ಗೊತ್ತಿಲ್ಲ. ಆದ್ರೆ ಕೂಸುಟ್ಟಕ್ಕಿಂತ ಮುಂಚೆ ಏನೂ ತರಿಸ್ಬಾರ್ದು. ನೋಡುವ, ಹುಟ್ಟಿಂದ ಮಿನ್ನ ಬಟ್ಟೆ ತೊಗೊಂಬ. ನಾ ಯಾಕೆ ಅನ್ನಂಗಿಲ್ಲ. ಈಗ ಇದನ್ನ ಬಟ್ಟೆ ಇಟ್ಕೊಳಕ್ಕೆ ಹೋಗ್ಬೇಡ, ತಪ್ಪು ತಿಳ್ಕೊಬೇಡ. ನಮ್ಮನೆ ಮಗ್ಳ ಕಮಲಕ್ಕದಾಳಲ್ಲ, ಆಕೆ ಮೊಮ್ಮಗಳಿಗೆ ಕೊಟ್ಟುಬಿಡು ಇದನ್ನು. ನೀವು ಇಷ್ಟು ಕ್ಯೂಟ್ ಡ್ರೆಸ್. ಪಾಪ ಏನೇ ಇಷ್ಟಪಟ್ಟು ತರ್ಸ್ಯಾರ, ಹೋಗ್ಲಿ ಬಿಡಮ್ಮ. ಮತ್ತು ಇದಕ್ಕಿನ್ನ ಮಿನ್ನ ಸಿಗ್ತಾವ ನನ್ನ ಮೊಮ್ಮಕ್ಳು. ಹಿರಿಯರ ಮಾತು ಕೇಳ್ಬೇಕವ. ಎದಕ್ಕೆ ಬ್ಯಾಡ ಅಂತೀವಿ ಅದಕ್ಕೆಲ್ಲ ಹಿಂದೆ ಅರ್ಥ ಇರ್ತೈತಿ. ಅದನ್ನೆಲ್ಲ ಬಿಡಿಸಿ ಹೇಳ್ಬೇಕಾದಂಥ ಅವಶ್ಯಕತೆ ನಿಮಗಿಲ್ಲ. ಅಮ್ಮ ಆಯ್ತು ತಗೊಳ್ರಿ. ಹಂಗಾರೆ ಅವ್ರಿಗೆ ಈ ಬಟ್ಟೆ ಕೊಟ್ಟು ಬಿಡ್ರಿ. ಹೋಗ್ತಾ ಅಲ್ಲ ತಗೋ. ಅಮ್ಮ ಮನ್ಯಾಗೆಲ್ಲ ಬೇಸರ ಆಗತೈತೆ. ಎಲ್ಲರೂ ಟೂರಿಗೆ ಕರ್ಕೊಂಡು ಹೋಗಲ್ಲ. ಎಲ್ಲ ಮನ್ಯಾಗ ಟೂರಿಗೆ ಹೋಗ್ತಾರೆ, ನೀವು ಒಟ್ಟೆ ಎಲ್ಲಿ ಕರ್ಕೊಂಡು ಹೋಗೋದೇ ಇಲ್ಲ. ಇವ ಮನಿ ಬಾಳೆ ಬದುಕು ಬಿಟ್ಟು ಎಲ್ಲಿ ಟೂರಿಗೆ ಅಡ್ಡಾಡಕ್ಕೆ ಹೋಗುನು? ಪ್ಲೀಸ್ ಅಮ್ಮ, ಎಲ್ಲರೂ ಹೋಗ್ಬರುನು. ಪಾರೋಕರ್ ಎಲ್ಲೇ ಹೊಂಟಾರಂತ, ಅವ್ರು ಕೂಡ ಹೋಗ್ತೀನಿ ನಾನು. ಹೊಸ್ತಾಯಿ ಮದುವೆ ಅದಾರ ಅವರು. ಅದೇನ ಹನುಮನಕ್ಕೆ ಹೋಗ್ತಾರಂತ. ಅವ್ರ ಹಿಂದೆ ನೀ ಹೋಗಿ ಏನು ಮಾಡೋದು? ಸಣ್ಣ ಹುಡುಗಿ ಇದ್ದಂಗೆ ಅದೆಯಲ್ಲ ನೀನೇ ಅಂಕರು. ಏನೂ ಗೊತ್ತಾಗಿಲ್ಲ ನೋಡಿ ಚೈತ್ರ. ಹಂಗೆಲ್ಲ ಹೋಗ್ಬಾರ್ದವ. ಅವ್ರಿಗೆ ಗಂಡ ಅಂತಿ ಹೊಂಟಾರ. ಮತ್ತು ನಾನು ಬರ್ತೇನೆ ಅಂತೆ ಬೆನ್ನು ಹತ್ತಿ ಹೋಗೋದನ? ನನ್ನ ಮನ್ಯಾಗ ಬ್ಯಾಸರ ಆಗತೈತಿ. ಏನು ಮಾಡಲಿ ಹೇಳ? PUC ಮುಗಿತಾ? ಅದೇನೋ ಡಾಕ್ಟ್ರಿಗೆ ಓದ್ಬೇಕಾದ್ರೆ ಏನೇನೋ ಓದ್ತಾರಂತಲ್ಲಿ. ಅದೇನೋ ಪೇಪರ್ ಗೀಪರ್ ಬರೀಬೇಕಂತ. ಮತ್ತು ಅದನ್ನು ಕುಂತ್ಕೊಂಡು ಓದು. ಮತ್ತೆ ಓದ್ಬೇಕ? ಬ್ಯಾಸರಾಗೈತಿ. ಒಂದೆರಡು ದಿನ ಎಲ್ಲರೂ ಕರ್ಕೊಂಡು ಹೋಗ್ರಿ ಅಂದ್ರೆ ಬರೀ ಹಿಂಗೆ ಮಾಡ್ತೀರಿ. ಹೌದಮ್ಮ, ಪಾಪ ಓದಿ ಎಲ್ಲ ಬ್ಯಾಸರಾಗಿರ್ತೈತಿ. ಆಕೆಗೂ ವಾತಾವರಣ ಚೇಂಜ್ ಆದಂಗೆ ಆಗುತ್ತೆ. ಎಲ್ಲರೂ ಕರ್ಕೊಂಡು ಹೋಗ್ಬಾರಿಲ್ಲ. ಸರಿ ಹಂಗಾದ್ರೆ ನಿಮ್ಮಪ್ಪ, ನಿಮ್ಮವ್ವ, ನೀನು, ನಿಮ್ಮ ಕಾಕ, ನಿಮ್ಮ ಚಿಗವ, 4 ನೀವು ಬೇಕೇ 5 ಮಂದಿ ಹೋಗ್ಬರ್ರಿ ನೀವು. ನೀನು ಅಜ್ಜ ವೈನಿ ಇಡೀ ಮನೇಸ್ ಮಂದಿನ ಹೋದ್ರೆ ಮನೆ ಮುಂದೆ ಯಾರವ? ಬೇಡ. ನಿಮ್ಮ ವೈನಿನೂ ಹೊಟ್ಲೆ ಅದಾಳವ. ಬೇಡ, ಇಂಥ ಟೈಮ್ನ್ಯಾಗ ದೂರ ಬರೋ ದಾರಿ ಅಡ್ಡಾಡಬಾರ್ದು. ಮತ್ತು ಮುಂದೆ ಹೋಗುನಂತ. ಈಗ ನಿಮ್ಮಪ್ಪ ಹೇಳ್ತೀನಿ. ಹೋಗಿ ಬರ್ರಿ. ನಮ್ಮಮ್ಮ ಅಂದ್ರೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ಸಣ್ಣ ಹುಡುಗಿದ್ದಂಗದಿ ನೋಡಿ ನೀನು. ಇನ್ನೂ ದೊಡ್ಡಕ್ಕೆ ಆಗೋದು ಯಾವಾಗ? ನೀನ ಹೇಳು. ಈಗ ಬ್ಯಾಸ್ ಆಗಕತ್ತೈತೆ ಅಂತ ಹೇಳಕತ್ತಿಯಲ್ಲ. ನಿಮ್ಮವ್ರು ರೊಟ್ಟಿ ಬಡಿಯಕತ್ತಾಳ. ಆಕೆ ನೇಬಿಸಿ ನೀ ರೊಟ್ಟಿ ಮಾಡಿ ಹೋಗು. ರೊಟ್ಟಿ ಮಾಡಂಗಿಲ್ಲ. ಹೋಗು ಪಾಪ, ನಿಮ್ಮವ್ವ ಊಟ ಮಾಡಿಲ್ಲ. ನೀನೊಂದು 2 ರೊಟ್ಟಿ ಬಡದೆ ಅಂದ್ರೆ ಆಕೆ ಊಟ ಮಾಡ್ತಾಳೆ ಇಲ್ಲ? ಹೋಗು. ತಾಯಿಗಳನ್ನ ಮಕ್ಕಳಲ್ಲ ಕೆಲಸ ಬಿಡಿಸೋದು. ಹೆಣ್ಣು ಮಕ್ಕಳು ಮತ್ತು ಕೆಲಸ ಬಿಡಿಸ್ಲಾರ್ದ ಇನ್ಯಾರು ಬಿಡಿಸ್ತಾರವ? ಹೋಗು.